ಕಾರ್ ಇದು ಏನ್ ಪ್ರೈಸ್ ಇರುತ್ತೆ ಆ ಪ್ರೈಸ್ ಕಂಪ್ಲೀಟ್ ಅವರಿಗೆ ರಿಫಂಡ್ ಆಗುತ್ತೆ. ಸೊ ಕಾರ್ ಕಂಪ್ಲೀಟ್ಲಿ ಫ್ರೀ ಆಗಿ ಸಿಗುತ್ತೆ ಅವ್ರಿಗೆ. ಹಾಯ್ ನಮಸ್ಕಾರ ಎಲ್ರಿಗೂ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ಗೆ ನಿಮ್ಗೆಲ್ಲ ಸ್ವಾಗತ. ಅಂಡ್ ಈ ಮಂತ್ ಅಲ್ಲಿ ಡಿಸೆಂಬರ್ ಮಂತ್ ಅಲ್ಲಿ ಯಾರು ಕಾರ್ ಪರ್ಚೇಸ್ ಮಾಡ್ತಾರ 3 ಲಕ್ಕಿ ಕಸ್ಟಮರ್ ಫ್ರೀ ಆಗಿ ಕಾರ್ ವಿನ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲ ಅಂತ ಕೇಳಿದ್ರೆ ನಾನ್ ಬಂದಿರೋದು ಸ್ಪಿನ್ನಿ ಪಾರ್ಕ್ ಯಲಹಂಕಾಗ್ ಬಂದಿದ್ದೀನಿ. ಅಂಡ್ ಯಾಕೆ ಸ್ಪಿನ್ನಿನೇ ಚೂಸ್ ಮಾಡಬೇಕು ಅನ್ನೋದಾದ್ರೆ ಒನ್ ಆಫ್ ದ ಟ್ರಸ್ಟೆಡ್ ಬೈಯಿಂಗ್ ಅಂಡ್ ಸೇಲಿಂಗ್ ಕಾರ್ಸ್ ಅಲ್ಲಿ ಒಂದು ಕಂಪನಿ ಆಗಿರುತ್ತೆ. ಅಂಡ್ ಇಲ್ಲಿ ಬಂದ್ಬಿರೋದು ಯಲಹಂಕ ಲೊಕೇಶನ್, ಬೆಂಗಳೂರಲ್ಲಿ ಲೊಕೇಶನ್ ಆಗಿದೆ. ತುಂಬಾ ದೊಡ್ಡ ಯಾರ್ಡ್ ಆಗಿರೋದು ಇಲ್ಲಿ. ಅಂಡ್ ಆಲ್ಮೋಸ್ಟ್ ಸಿಟಿಯಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ 15 ಬ್ರಾಂಚ್ ಇದೆ. ಅಂಡ್ ಇಲ್ಲಿ ತುಂಬಾ ಗಾಡಿಗಳು ಪಾರ್ಕ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾವ ವೆಹಿಕಲ್ ನೋಡ್ತಿದ್ರ ಅಂಡ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸಿಂಗಲ್ ಓನರ್ ಬೇಕಾ, ಸೆಕೆಂಡ್ ಓನರ್ ಬೇಕಾ, ಯಾವ ಬ್ರ್ಯಾಂಡ್ ಅಲ್ಲಿ ಬೇಕಾ, ಎಲ್ಲಾ ಗಾಡಿಗಳು ಸಿಗುತ್ತೆ. ಅಂಡ್ ಇವಾಗ ಡಿಸೆಂಬರ್ ಮಂತ್ ನಡೀತಿರೋದು. ಅಂಡ್ ಡಿಸೆಂಬರ್ ಮಂತ್ ಅಲ್ಲಿ ಆಫರ್ ನ ಕೊಡ್ತಿದ್ದಾರೆ ಸ್ಪಿನ್ನಿ ಅವರು. 3 ಲಕ್ಕಿ ಕಸ್ಟಮರ್ಗೆ ಫ್ರೀ ಆಗಿ ಗಾಡಿ ಸಿಗುತ್ತೆ. ಯಾರ ಸ್ಪಿನ್ನಿಯಲ್ಲಿ ಬೈ ಮಾಡ್ತಾರಲ್ಲ ಡಿಸೆಂಬರ್ ಮಂತ್ ಅಲ್ಲಿ ಅವ್ರಿಗೆ 3 ಲಕ್ಕಿ ಕಸ್ಟಮರ್ಗೆ ಕಾರ್ಸ್ ವಿನ್ ಆಗೋ ಅವಕಾಶ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಮೀಟ್ ಮಾಡೋ ಚಾನ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. 1 ಲಕ್ಕಿ ಕಸ್ಟಮರ್ ಆಲ್ರೆಡಿ ವಿನ್ ಆಗಿದ್ದಾರೆ. ಅಂಡ್ ಇನ್ನು 2 ಲಕ್ಕಿ ಕಸ್ಟಮರ್ ಪೆಂಡಿಂಗ್ ಇದಾರೆ ಅಂತ ಹೇಳ್ಬೋದು. ಅದು ಅನೌನ್ಸ್ ಆಗೋದು 21st ಡಿಸೆಂಬರ್ ಅಂಡ್ 31st ಡಿಸೆಂಬರ್ಗೆ. ಅಂಡ್ 1 ಲಕ್ಕಿ ಕಸ್ಟಮರ್ ಎಲ್ಲಿಂದ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಅದು ಬೆಂಗಳೂರವರೇ ಆಗಿರ್ತಾರೆ. ಬೆಂಗಳೂರಲ್ಲೇ ಫಸ್ಟ್ ಲಕ್ಕಿ ಕಸ್ಟಮರ್ ವಿನ್ ಆಗಿದ್ದಾರೆ. ನೆಕ್ಸ್ಟ್ ಲಕ್ಕಿ ಕಸ್ಟಮರ್ ನೀವೇ ಆಗೋ ಚಾನ್ಸಸ್ ಇರುತ್ತೆ. ಇನ್ಯಾಕ್ ತಡ ಮಾಡ್ತೀರಾ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸಚಿನ್ ತೆಂಡೂಲ್ಕರ್ ಅವ್ರು ಏನ್ ಹೇಳಿದಾರೆ ನೋಡ್ಕೊಂಡು ಬರೋಣ ಬನ್ನಿ. Hello everyone. Cars have always held a special place in my life. Being in my car is my happy place. My association with Spinny has been special and truly memorable. We celebrate 3 years of our partnership, and as we enter the next phase of our journey, Spinny is planning to be this on December to remember. ನೋಡಿದ್ರಲ್ಲ ಸಚಿನ್ ತೆಂಡೂಲ್ಕರ್ ಮಾತಾಡಿದ್ದು. ಅಂಡ್ ಸರ್ ಫಸ್ಟ್ ಆಫ್ ಆಲ್ ನಮ್ಮ ಎಕ್ಸಿಕ್ಯೂಟಿವ್ ಇದಾರೆ, ಅವ್ರಿಗೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ಭವಿಷ್ಯ ಅಂತ ಸರ್. ಭವಿಷ್ಯ. ಅಂಡ್ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್ ಕೆಲಸ? 4 years ಇಂದ 4 ವರ್ಷದಿಂದ. ಅಂಡ್ ಡಿಸೆಂಬರ್ ಮಂತ್ ಅಲ್ಲಿ ಯಾರು ಕಾರ್ ಬೈ ಮಾಡ್ತಾರಲ್ವಾ ಸ್ಪಿನ್ನಿಯಲ್ಲಿ ಆಫರ್ ಇದೆ ಅಂತ ಹೇಳ್ಬೋದು. 1 ಲಕ್ಕಿ ಕಸ್ಟಮರ್ ಬೆಂಗಳೂರವರೇ ಆಗಿರ್ತಾರೆ ಅನ್ಕೋತೀನಿ. ಹೌದು. ಅಂಡ್ ಇನ್ನು 2 ಕಸ್ಟಮರ್ ಯಾವಾಗ ಅನೌನ್ಸ್ ಆಗುತ್ತೆ ಸರ್? ಸೊ ಫಸ್ಟ್ ಇದು ಆಲ್ರೆಡಿ ಅನೌನ್ಸ್ ಆಗಿದೆ. ವಿ ಸಂತೋಷ್ ಅಂತ ಪೋಲೋ ಕಸ್ಟಮರ್ ಈ ಫಸ್ಟ್ ವಿನ್ನರ್ ಆಗಿಬಿಟ್ಟಿದ್ದಾರೆ. ಓಕೆ. ಈಗ ಸೆಕೆಂಡ್ ಇದು 21st ಗೆ ನಮ್ದು ಬರುತ್ತೆ. 21st ಗೆ. ಸೊ ಅದರಲ್ಲಿ ಆ ಬ್ಯಾಚ್ ಅಲ್ಲಿ ಯಾರು ವಿನ್ನರ್ ಆಗ್ತಾರೆ ಅವ್ರು 21st ರಿಸಲ್ಟ್ ಬರುತ್ತೆ. ಸೊ ಥರ್ಡ್ ಬ್ಯಾಚ್ 31st ಗೆ ಅನೌನ್ಸ್ ಅಂದ್ರೆ ಎಲ್ಲಿಂದ ಎಲ್ಲಿ ಟರ್ಮ್ ಇರುತ್ತೆ ಸರ್? ಫಸ್ಟ್ ಇಂದ ಅಥವಾ? ಸೊ ಫಸ್ಟ್ ಇಂದ 11th ಇದೊಂದು ಆಲ್ರೆಡಿ ಆಗ್ಬಿಟ್ಟಿದೆ. ಈಗ 12th ಇಂದ ಇನ್ನು 21st ತನಕ. ಸೊ 21st ಗೆ ಲಕ್ಕಿ ಡ್ರಾ ಆಗುತ್ತೆ. ಅದ್ರಲ್ಲಿ ಯಾರು ವಿನ್ನರ್ ಆಗ್ತಾರೆ ಅವರು. ಸೊ ಕಾರ್ ಇದು ಏನ್ ಪ್ರೈಸ್ ಇರುತ್ತೆ ಆ ಪ್ರೈಸ್ ಕಂಪ್ಲೀಟ್ ಅವರಿಗೆ ರಿಫಂಡ್ ಆಗುತ್ತೆ. ಸೊ ಕಾರ್ ಕಂಪ್ಲೀಟ್ಲಿ ಫ್ರೀ ಆಗಿ ಸಿಗುತ್ತೆ ಅವರಿಗೆ. ಓಕೆ, ಕಾರ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇನ್ನು 2 ಲಕ್ಕಿ ಕಸ್ಟಮರ್. ಯಾಕೆ ನೀವೇ ಆಗ್ಬಾರ್ದು ಅಲ್ವಾ ಸರ್? ಯಾಕೆ ಸ್ಪಿನ್ನಿಗೆ ಬರ್ಬೇಕು ಜನ? ಸರ್ ಈಗ ಸ್ಪಿನ್ನಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಔಟ್ಸೈಡ್ ತರ ನಾವು ಡೀಲ್ ಬರಲ್ಲ ಸರ್. ಈಗ ಒಂದ್ ವೇಳೆ ಕಸ್ಟಮರ್ ಆಗಿ ನಾವು ಡೈರೆಕ್ಟ್ ಆಗಿ ಕಸ್ಟಮರ್ ಇಂದಾನೆ ಪರ್ಚೇಸ್ ಮಾಡ್ತೀವಿ. ನಾವು ಬೇರೆ ಥರ್ಡ್ ಪಾರ್ಟಿ ಆಗ್ಲಿ ಬೇರೆ ಡೀಲರ್ ಇಂದ ಗಾಡಿ ಪರ್ಚೇಸ್ ಮಾಡಲ್ಲ. ನಾವು ಪರ್ಚೇಸ್ ಮಾಡಿರೋ ವೆಹಿಕಲ್ ಗೆ 200 ಇನ್ಸ್ಪೆಕ್ಷನ್ ಚೆಕ್ ಪಾಯಿಂಟ್ಸ್ ಆಗುತ್ತೆ. 200 ಇನ್ಸ್ಪೆಕ್ಷನ್ ಚೆಕ್ ಪಾಯಿಂಟ್ಸ್ ಆಗುತ್ತೆ, ತರೋಲಿ ಆಗುತ್ತೆ. ಸೊ ನಾವು ಮೇಜರ್ ಆಕ್ಸಿಡೆಂಟ್ಸ್ ಕಾರ್ ಪರ್ಚೇಸ್ ಮಾಡಲ್ಲ, ಮೀಟರ್ ಟೆಂಪರ್ಸ್ ಕಾರ್ ಪರ್ಚೇಸ್ ಮಾಡಲ್ಲ. ಪ್ಲಸ್ ಸ್ಪಿನ್ನಿಂದ ನಿಮಗೆ 1 year ವ್ಯಾರಂಟಿ ಸಿಗುತ್ತೆ. 1 year ಅಥವಾ 12,000 kilometers. ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ ಸೆನ್ಸರ್ಸ್ ಎಸಿ 3 months 3,000 kilometers ವ್ಯಾರಂಟಿ ಇದೆ. ಓಕೆ. ಸ್ಪಿನ್ ಇಂದ ಗಾಡಿ ತಗೊಂಡ ನಂತರ ನಿಮಗೆ ಇಮಿಡಿಯೇಟ್ ಯಾವ್ದು ಸರ್ವಿಸ್ ಬರಲ್ಲ. ಆಲ್ರೆಡಿ ಸರ್ವಿಸ್ ಆಗಿರುತ್ತೆ. ಆಯಿಲ್ ಚೇಂಜ್, ಬ್ರೇಕ್ ಪ್ಯಾಡ್ ಚೆಕ್, ಸಸ್ಪೆನ್ಷನ್ ಚೆಕ್, ಅಲೈನ್ಮೆಂಟ್, ಬ್ಯಾಲೆನ್ಸಿಂಗ್ ಎಲ್ಲ ಆಗಿರುತ್ತೆ. ಸೊ ನೆಕ್ಸ್ಟ್ ಅವರು ಗಾಡಿ ತಗೊಂಡ ನಂತರ ಆಫ್ಟರ್ 9 months or 9,000 kilometers ಗೆ ಸರ್ವಿಸ್ ಮಾಡಿಸಿದ್ರೆ ಸಾಕು. ಓಕೆ. A to Z ಚೆಕ್ ಆಗ್ಬಿಟ್ಟೆ ಗಾಡಿ ಪಾರ್ಕ್ ಆಗಿರುತ್ತೆ ಅಂತ ಹೇಳ್ಬೋದು. ಗಾಡಿ ಇವಾಗ ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಇನ್ನು ಸರ್ವಿಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವತ್ತೇ ಡೆಲಿವರಿ ತಗೊಂಡ್ರೆ ಇವತ್ತೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಒಂದು ಲಾಂಗ್ ಟ್ರಿಪ್ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಅಷ್ಟು ಅಶ್ಯೂರೆನ್ಸ್ ಸ್ಪಿನ್ನಿ ಕೊಡುತ್ತೆ. ಅಂಡ್ ಈ ಒಂದು ಸಚಿನ್ ತೆಂಡೂಲ್ಕರ್ ಇನ್ವೆಸ್ಟರ್ ಆಗಿರ್ತಾನೆ ಅಂತ ಹೇಳ್ಬೋದು ಇಲ್ವಲ್ಲ? ಹೌದು. ಅಂಡ್ ಇವಾಗ ಮತ್ತೊಂದು ಆಫರ್ ಇದೆ ಸರ್. 1 ಲಕ್ಕಿ ಕಸ್ಟಮರ್ ಆಯ್ತು ಸರ್, ಇನ್ನು 2 ಲಕ್ಕಿ ಕಸ್ಟಮರ್ ಅಲ್ಲಿ ಕಾರ್ ಫ್ರೀ ಅಲ್ಲದೆ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಮೀಟ್ ಆಗೋ ಅವಕಾಶ. ಈಗ 3 ಲಕ್ಕಿ ವಿನ್ನರ್ ಅಲ್ಲಿ ಯಾರಾದ್ರೂ ಒಬ್ರು ಸಚಿನ್ ತೆಂಡೂಲ್ಕರ್ ಮೀಟ್ ಆಗುವ ಇನ್ನೊಂದು ಲಕ್ಕಿ ಆಪ್ಷನ್ ಇದೆ. ಓಕೆ. ಅಂಡ್ ಸರ್ ಯಾವ ತರ ಎಷ್ಟು ಗಾಡಿಗಳು ನೋಡಕ್ ಸಿಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ ನಮ್ದು ಸ್ಪಿನ್ನಿ ಪಾರ್ಕ್ ಬ್ಯಾಂಗ್ಳೂರಲ್ಲಿ ದೊಡ್ಡ ಹಬ್ ಬರುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಅರೌಂಡ್ 300 to 320 ಕಾರ್ಸ್ ಇದೆ. ಓಕೆ. ಸೊ ಕಸ್ಟಮರ್ಸ್ ಗೆ ಫ್ರಮ್ 1,50,000 ಇಂದ 12 lakhs, 18 lakhs, 22 lakhs ತನಕ ವೆಹಿಕಲ್ಸ್ ಅವೈಲೇಬಲ್ ಇದೆ. ಸೊ ಅವರ ಪ್ರಿಫರೆನ್ಸ್ ಮೇಲೆ ಅವ್ರ ಹ್ಯಾಚ್ ಬ್ಯಾಕ್, ಸಿಡಾನ್ಸ್, SUVs ಯಾವ್ದು ವೆಹಿಕಲ್ ಬೇಕಾದ್ರೂ ಚೂಸ್ ಮಾಡ್ಬೋದು.
ಓಕೆ ಅಂಡ್ ಮಲ್ಟಿಪಲ್ ಬ್ರ್ಯಾಂಡ್ಗಳು ನಿಂತಿರುತ್ತೆ ಅಂಡ್ ಒಂದ್ ಲೈನ್ ಅಲ್ಲಿ ನೋಡಬಹುದು ಕ್ವಿಡ್ಗಳ ಲೈನ್ ಈ ತರ ಮಾಡಿರ್ತಾರಲ್ಲ. ಹೌದು, ಯಾಕಂದ್ರೆ ಏನಾಗುತ್ತೆ ಕಸ್ಟಮರ್ಸ್ಗೆ ಈಸಿ ಆಗಿಬಿಡುತ್ತೆ. ನಾನು ಬಂದ್ರೆ ಕಸ್ಟಮರ್ ಆಗಿ ನಾನೊಂದು 4 lakhs ಬಜೆಟ್ ಅಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ನಾನು 4 lakhs ಬಜೆಟ್ ಅಲ್ಲಿ ಒಂದೇ ಕಡೆ ಇರುತ್ತೆ, ಸೇಮ್ ಬ್ರ್ಯಾಂಡೇ ಇರುತ್ತೆ. ಸೊ ಕಸ್ಟಮರ್ಸ್ಗೆ ಕಂಪಾರಿಸನ್ ಮಾಡ್ಲಿಕ್ಕೆ ಡ್ರೈವ್ ತಗೊಳ್ಲಿಕ್ಕೆಲ್ಲ ಇಲ್ಲೇ ಈಸಿ ಆಗಿಬಿಡುತ್ತೆ. ಅಂಡ್ ಇವೊಂದು ಟೆಸ್ಟ್ ಡ್ರೈವ್ ಮಾಡಕ್ಕೂ ಕೂಡ ಆರಾಮಾಗಿ. ಹೌದು ಸರ್, ಈಗ ಬ್ಯಾಂಗ್ಳೂರಲ್ಲಿ ನಮ್ಮ ಹಬ್ಸ್ ಮಾಲ್ ಒಳಗಡೆ ಬರುತ್ತೆ. ಹೌದು. ಸೊ ಇಲ್ಲಿ ಸ್ಪಿನ್ನಿ ಪಾರ್ಕ್ ಯಲಹಂಕ ಸ್ಪೆಷಾಲಿಟಿ ಏನಂತಂದ್ರೆ ನಮ್ಗೆ ಸಪರೇಟ್ ಆಗಿ ಟ್ರ್ಯಾಕ್ ಇದೆ. ಸೊ ಇಲ್ಲಿ ಟರ್ನ್ಸ್, ಕರ್ವ್ಸ್, ಹಮ್ಸ್ ಎಲ್ಲ ಬರುತ್ತೆ. ಸೊ ಸ್ಟೀರಿಂಗ್ ವೀಲ್ ಸ್ಮೂತ್ನೆಸ್, ಹಮ್ಸ್ ಅಲ್ಲಿ ಸಸ್ಪೆನ್ಷನ್ಸ್, ಆಮೇಲೆ ಒಂದು ಸ್ಲೈಡ್ ಅಲ್ಲಿ ಸ್ಪೀಡ್ ಪಿಕಪ್ ಎಲ್ಲ ಕಸ್ಟಮರ್ಸ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ ಗಾಡಿ ಫೈನಲ್ ಮಾಡ್ಕೋಬಹುದು. ಓಕೆ ಅಂಡ್ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಎಷ್ಟು ಅಂತ ಹೇಳಿದ್ರಿ ಸರ್ ಮತ್ತೊಂದು ಸರ್? ಸರ್ 1,50,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮಲ್ಲಿ ನ್ಯಾನೋ ಇಂದ ಹಿಡ್ಕೊಂಡು ಟಾಟಾ ಸಫಾರಿ ತನಕ ಇದೆ. ಪ್ಲಸ್ ನಮ್ದು ಇನ್ನೊಂದು ಇದೆ ಸ್ಪಿನ್ನಿ ಮ್ಯಾಕ್ಸ್. ಸೊ ಅಲ್ಲಿ BMW, Audi ಆ ತರ ವೆಹಿಕಲ್ಸ್ ಕೂಡ ಅದು ಬೆಂಗಳೂರಲ್ಲಿ ಇದೆಯಾ? ಬೆಂಗಳೂರಲ್ಲಿ ಇದೆ ಸರ್. ನಮ್ದು ಆಲ್ಮೋಸ್ಟ್ ಎಲ್ಲ 4 ಹಬ್ಸ್ ಅಲ್ಲಿ ಎಲ್ಲ ಕಡೆ ನಮ್ದು ಇದೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿದೆ ಅಂತ ಹೇಳ್ಬೋದು ಸರ್? ಸರ್ ಒಂದು ಇದು ಯಶವಂತಪುರ ಅಥವಾ ಇದು ಯಶವಂತಪುರ ಇದೆಯಲ್ಲ, ಯಲಹಂಕ ಸ್ಪಿನ್ನಿ ಪಾರ್ಕ್ ಹುಣಸಮನಹಳ್ಳಿ ಹತ್ರ 2 ವೈಟ್ ಫೀಲ್ಡ್ ಅಲ್ಲಿ ಇದೆ. ಒಂದು VR ಮಾಲ್ ಒಳಗಡೆ, ಇನ್ನೊಂದು ನೆಕ್ಸಸ್ ಮಾಲ್ ಒಳಗಡೆ. ಬೆಲಂದೂರು ನಿಯರ್ ಟು ಸಿಲ್ಕ್ ಬೋರ್ಡ್. ಪ್ಲಸ್ BTM ಲೇಔಟ್ ಅಲ್ಲಿ ವೆಗಾ ಸಿಟಿ ಮಾಲ್ ಒಳಗಡೆ. ಮಲ್ಲೇಶ್ವರ ಮಂತ್ರಿ ಮಾಲ್ ಒಳಗಡೆ. ಹೌದು ಸರ್. ಓಕೆ, ಅಲ್ಲಿ ಎಷ್ಟು ಗಾಡಿಗಳು ಸಿಗುತ್ತೆ ಸರ್? ಆಲ್ಮೋಸ್ಟ್ ಸರ್ ಈಗ ಹೈಯೆಸ್ಟ್ ಆಗಿ ಇಲ್ಲಿ ಬರುತ್ತೆ, ಬಟ್ ಅಲ್ಲೂ ನಿಮ್ಗೆ ಆಲ್ಮೋಸ್ಟ್ 150 ಇಂದ 220 ಕಾರ್ಸ್ ತನಕ ಸಿಗುತ್ತೆ ಸರ್. ಸೊ ಸ್ಪಿನ್ನಿ ಆ್ಯಪ್ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪ್ರಿಫರೆನ್ಸ್ ಮೇಲೆ ಫಿಲ್ಟರ್ ಮಾಡಿದ್ರೆ ನಿಮ್ಮ ಸೆಲೆಕ್ಟೆಡ್ ವೆಹಿಕಲ್ಸ್, ನಿಮ್ದು ಪ್ರಿಫರ್ಡ್ ವೆಹಿಕಲ್ಸ್ ನಮ್ಮ ಈ 7 ಹಬ್ಸ್ ಅಲ್ಲಿ ಎಲ್ಲೂ ಬೇಕಾದ್ರೆ ಇರ್ಬೋದು ಸರ್. ಓಕೆ, ಬೆಂಗಳೂರು ಹೇಳಿದ್ರೆ ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಸಿಟಿಯಲ್ಲಿ ಲೊಕೇಟ್ ಆಗಿದೆ ಸರ್? ಸರ್ ನಮ್ದು ಪ್ಯಾನ್ ಇಂಡಿಯಾ 15 ಔಟ್ಲೆಟ್ಸ್ ಇದೆ ಸರ್. 15. ಓಕೆ, ಸೊ ಪ್ಯಾನ್ ಇಂಡಿಯಾ ಎಲ್ಲೂ ತಗೊಂಡ್ರು ಕೂಡ ನಿಮ್ಗೆ ಅದ್ರದ್ದು ಬೆನಿಫಿಟ್ ಸಿಗುತ್ತೆ ಪ್ಯಾನ್ ಇಂಡಿಯಾದು. ಓಕೆ ಸರ್, ಈಗ ಕಸ್ಟಮರ್ ಬರ್ತಾರೆ ಫಿನಾನ್ಸ್ ಅಥವಾ ಇವಾಗ ಲೋನ್ ಆಪ್ಷನ್ ಹೋಗ್ತಾರೆ ಸರ್, ಏನಿದೆ ಸರ್ ಲೋನ್? ಸರ್ ಈಗ ಲೋನ್ ಅಲ್ಲಿ ಹೇಗಂದ್ರೆ ಸ್ಯಾಲರಿ ಪ್ರೊಫೈಲ್ಗೂ ನಾವು ಲೋನ್ ಮಾಡ್ತೀವಿ, ಪ್ಲಸ್ ನಾನ್ ಇನ್ಕಮ್ ಪ್ರೂಫ್ ಕೂಡ ಲೋನ್ ಮಾಡ್ತೀವಿ. ಬಿಸ್ನೆಸ್ ಇದ್ರು, ಅಗ್ರಿಕಲ್ಚರ್ ಇದ್ರು ಲೋನ್ ಆಗುತ್ತೆ ಸರ್. ಸೊ ನಾರ್ಮಲ್ ನಿಮ್ಗೆ ROI ರೇಟ್ ಆಫ್ ಇಂಟ್ರೆಸ್ಟ್ 13.5 ಇಂದ ಇರುತ್ತೆ ಸರ್. 13.5. ಎಸ್. ಓಕೆ, ಬಟ್ ಅದು ವೇರಿ ಆಗಿರುತ್ತೆ ಸಿಬಿಲ್ ಸ್ಕೋರ್. ಎಸ್ ಸರ್, ಕರೆಕ್ಟ್. ಓಕೆ, ಅಂಡ್ ಈ ಒಂದು 0 ಡೌನ್ ಪೇಮೆಂಟ್ ಆಪ್ಷನ್ ಏನಾದ್ರು ಇದೆಯಾ? 0 ಡೌನ್ ಪೇಮೆಂಟ್ ಇದು ಆಪ್ಷನ್ ಈಗ ಇಲ್ಲ ಸರ್. ಇಲ್ವಾ? ಯಾಕಂದ್ರೆ ಕಸ್ಟಮರ್ ಪ್ರೊಫೈಲ್ ಮೇಲೆ ಇದ್ರ ಮೇಲೆ ಬರುತ್ತೆ, ಬಟ್ 85 to 90% ತನಕ ಲೋನ್ ಆಗುತ್ತೆ. ಸೊ ಡೌನ್ ಪೇಮೆಂಟ್ ಅಷ್ಟು ದೊಡ್ಡದು ಏನು ಬರಲ್ಲ. ವಿದಿನ್ 5 lakhs ಎಲ್ಲ ಹೋಗುವಾಗ 40,000 50,000 ಅಲ್ಲೇ ಡೌನ್ ಪೇಮೆಂಟ್ ಆಗ್ಬಿಡುತ್ತೆ. ಓಕೆ, ಈ ಕಡೆ ಲೈನ್ ನೋಡೋದಾದ್ರೆ ಸರ್, ಈ ಕಡೆ ಡಿಮಾಂಡೆಡ್ ಥಾರ್ ಕೂಡ ಅವೈಲೇಬಲ್ ಇದೆ, ಅಂಡ್ XUV500 ಅಂಡ್ ಈ ಕಡೆ ಬ್ರ್ಯಾಂಡು ಜೀಪ್ ಕಂಪಾಸ್ ಇದೆ ಸರ್. ಥಾರ್ ಎಷ್ಟು ಆಪ್ಷನ್ ಸಿಗುತ್ತೆ ಸರ್ ಈಗ? ಥಾರ್ ಸರ್ ನಿಮಗೆ 2 ಆಪ್ಷನ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿರೋದೀಗ ಕನ್ವರ್ಟಿಬಲ್. ಓಕೆ, ಸೊ ಇದರಲ್ಲಿ ಹಾರ್ಡ್ ಟಾಪ್ ರೂಫ್ ಕೂಡ ಬರುತ್ತೆ. ಸೊ ಇವಾಗ ಇಲ್ಲಿ ನಮ್ಮ ಹತ್ರ ಸ್ಟಾಕ್ ಅಲ್ಲಿ ಇರೋದು 2 ಇದೆ ಕನ್ವರ್ಟಿಬಲ್. ಸೊ ಅದು ಮತ್ತೆ ಇದು ಬರುತ್ತೆ. 2 ಕಾರ್ಸ್ ಬುಕ್ ಆಗಿದೆ. ಬುಕ್ ಆಗಿದೆಯಾ? 2 ಗಾಡಿ ಬುಕ್ ಆಗಿದೆ. ಸಪೋಸ್ ಕಸ್ಟಮರ್ ಬೇಕು ಅಂತ ಹೇಳಿದ್ರೆ, ಸ್ಪಿನ್ನಿಯಲ್ಲಿ ಹೇಗಂದ್ರೆ ಸರ್, ನೀವು ಇವತ್ತು ನೋಡಿದ ವೆಹಿಕಲ್ ನಾಳೆ ಇರೋದೇ ಡೌಟ್. ಯಾಕಂದ್ರೆ ಕಸ್ಟಮರ್ಸ್, ಹೌದು ಸರ್, ಈಗ ಕಸ್ಟಮರ್ ಬುಕ್ ಮಾಡಿದ ಸೇಮ್ ಡೇನೆ ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳೋ ಕಸ್ಟಮರ್ಸ್ ಇರ್ತಾರೆ. ನಾವು ವಿದಿನ್ 3 hours ವೆಹಿಕಲ್ ರೆಡಿ ಮಾಡಿ ಕಸ್ಟಮರ್ಗೆ ಕೊಟ್ಬಿಡ್ತೀವಿ ಸರ್. ಓಕೆ, ಅಂಡ್ ಬಿಕಾಸ್ ಎಲ್ಲ ಚೆಕ್ ಪಾಯಿಂಟ್ ಆಗ್ಬಿಟ್ಟೆ ಗಾಡಿ ಪಾರ್ಕ್ ಆಗಿರುತ್ತೆ, ಅಂಡ್ ಈ ಒಂದು ಸರ್ವಿಸ್ ಕೂಡ ಮಾಡಿ ಕೊಟ್ಟಿರ್ತೀರಾ ಅಂದ್ರೆ, ಸೊ ಗಾಡಿ ತಗೊಳ್ಳೋದು ಆರಾಮಾಗಿ ಟ್ರಿಪ್ ಹೋಗ್ಬೋದು ಅಂತ ಹೇಳ್ಬೋದಲ್ವಾ? ಹೌದು ಸರ್. ಅಂದ್ರೆ ಇವತ್ತು ಫ್ರೆಂಡ್ಸ್ ಜೊತೆಗೆ ಬಂದು ಗಾಡಿ ತಗೊಂಡು 500-600 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು. ಅಂಡ್ ಲೋನ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ಸರ್ ಈಗ ಲೋನ್ ಅಂದ್ರೆ ನಾವು ಕ್ಯಾಶ್ ಅಲ್ಲಿ ಕಸ್ಟಮರ್ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ ವಿದಿನ್ 3 days ಅಲ್ಲಿ ಡೆಲಿವರಿ ತಗೋತಾರೆ. ಲೋನ್ ಆದ್ರೆ 3 to 4 days ಪ್ರೊಸೆಸ್ ಆಗ್ತಾ ಇರುತ್ತೆ. ಸೊ ಬಟ್ ಡಾಕ್ಯುಮೆಂಟ್ ಈಗ ಅಪ್ಲಿಕೇಶನ್ ಬೇಸ್ಡ್ ಆಗಿರುತ್ತೆ ಅಲ್ವಾ ಸರ್? ಅಪ್ಲಿಕೇಶನ್ ಅಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾ ಅಥವಾ ಹಾರ್ಡ್ ಕಾಪಿ ತಗೊಂಡ್ ಬರ್ಬೇಕಾ ಸರ್? ಎಲ್ಲ ಕಂಪ್ಲೀಟ್ ಮನೇಲಿ ಕೂತ್ಕೊಂಡು ಆರಾಮಾಗಿ ಡಾಕ್ಯುಮೆಂಟ್ಸ್ ಆಪ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡು ಲೋನ್ ಎಷ್ಟು ಅಪ್ರೂವಲ್ ಬರುತ್ತೆ, ಎಷ್ಟು ಲೋನ್, EMIs ಎಲ್ಲ ಟೆನ್ಯೂರ್ ಎಲ್ಲ ಡೀಟೇಲ್ಸ್ ಅಲ್ಲೇ ಬರುತ್ತೆ. ಸೊ ಮನೇಲೆ ಕೂತ್ಕೊಂಡು ಲೋನ್ ಇದು ಚೆಕ್ ಮಾಡಿ ಗಾಡಿ ಪ್ರಿಫರ್ ಮಾಡಿ ಸೆಲೆಕ್ಟ್ ಮಾಡಿ ಬಂದ್ರೆ ಅವ್ರು ಬರೋ ಮುಂಚೆ ಲೋನ್ ಇದೆಲ್ಲ ಅಪ್ರೂವಲ್ ನಾವು ತಗೊಂಡು ಗಾಡಿ ಒಂದ್ ವೇಳೆ ಓಕೆ ಆದ್ರೆ ಸೇಮ್ ಡೇ ಡೆಲಿವರಿ ಕೊಡ್ತೀವಿ ಸರ್. ಖಂಡಿತ ಸರ್. ಅಂಡ್ ಈ ಒಂದು ಡಾಕ್ಯುಮೆಂಟ್ ಜಂಜಾಟ ಇರೋದಿಲ್ಲ ಅಂತ ಇರೋದಿಲ್ಲ ಸರ್, ಇರೋದಿಲ್ಲ ಸರ್. ಇವಾಗ ಟೆಸ್ಟ್ ಡ್ರೈವ್ ಬುಕಿಂಗ್ ಏನಾದ್ರು ಇದೆ ಸರ್? ಹಾ ಸರ್, ಈಗ ಕಸ್ಟಮರ್ಸ್ ಏನಾಗುತ್ತೆ, ಕೆಲವೊಂದ್ಸಲ ಅವರು ಲೊಕೇಶನ್ ಇಂದ ದೂರ ಇರ್ತಾರೆ ಅಥವಾ ಆಫೀಸಲ್ಲಿ ಇರ್ತಾರೆ, ಮನೇಲಿ ಇರ್ತಾರೆ, ವರ್ಕ್ ಫ್ರಮ್ ಹೋಮ್ ಕಸ್ಟಮರ್ಸ್ ಇರ್ತಾರೆ. ಸೊ ಅವರು ಒಂದ್ ವೇಳೆ 25 kilometers ಒಳಗಡೆ ಇದ್ರೆ ನಾವು ಹೋಮ್ ಟೆಸ್ಟ್ ಡ್ರೈವ್ ಕೂಡ ಪ್ರೊವೈಡ್ ಮಾಡ್ತೀವಿ. ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಆಪ್ ಅಲ್ಲಿ ಅವರು ಶೆಡ್ಯೂಲ್ ಮಾಡಬಹುದು. ಪೇ ಮಾಡಬೇಕಾದ್ರೆ ಇಲ್ಲ ಸರ್, ಕಂಪ್ಲೀಟ್ಲಿ ಫ್ರೀ. ಓಕೆ, ಯಾವುದೇ ಗಾಡಿ ಬುಕ್ ಮಾಡ್ಕೋಬಹುದು? ಯಾವುದೇ ಗಾಡಿ ಬುಕ್ ಮಾಡ್ಕೋಬಹುದು. ಅವರ ಪ್ರಿಫರ್ಡ್ ವೆಹಿಕಲ್ಸ್ ಕಳಿಸುವ ಮುಂಚೆ ಗಾಡಿ ವೆಹಿಕಲ್ ಡೀಟೇಲ್ಸ್ ಎಲ್ಲ ಕೊಡ್ತೀವಿ ಅವರಿಗೆ. ಅದ್ರದ್ದು
ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಆಗಲಿ ಬೇರೆ ಏನೋ ಡೀಟೇಲ್ಸ್ ಇದ್ರು ಕೂಡ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಕಸ್ಟಮರ್ ಓಕೆ ಹೇಳಿದ ಕೂಡ ಅವ್ರ ಲೊಕೇಶನ್ ಕಲೆಕ್ಟ್ ಮಾಡ್ಕೊಂಡು ನಾವು ಲೊಕೇಶನ್ಗೆ ಹೋಗಿ ಡ್ರೈವ್ ಕೊಡ್ತೀವಿ ಸರ್. ಅಂಡ್ ಇಲ್ಲಿ ಬಂದ್ರೆ ಆರಾಮಾಗಿ 1 ರಿಂದ 5 ಗಾಡಿಗಳು ಡ್ರೈವ್ ಮಾಡ್ಕೋಬಹುದು. ಮಲ್ಟಿಪಲ್ ವೆಹಿಕಲ್ ಡ್ರೈವ್ ಮಾಡ್ಕೋಬಹುದು. ಯಾಕಂದ್ರೆ ಈಗ ಮನೆಗೆ ಹೋದ್ರೆ ಒಂದೇ ವೆಹಿಕಲ್ ಪ್ರಿಫರ್ ಮಾಡ್ಬೇಕಾಗುತ್ತೆ. ಬಟ್ ಅವರಿಗೆ ಟೈಮ್ ಕೂಡ ತುಂಬಾ ಡಿಸೈಡ್ ಮಾಡಿಗೆ ಟೈಮ್ ಹೋಗುತ್ತೆ. ಬಟ್ ಇಲ್ಲೇ ಬಂದು ವೆಹಿಕಲ್ ನೋಡಿದ್ರೆ ಇಲ್ಲೇ ಟ್ರ್ಯಾಕ್ ಅಲ್ಲಿ ಅವರಿಗೆ ಮಲ್ಟಿಪಲ್ ಕಾರ್ಸ್ ಡ್ರೈವ್ ತಗೊಂಡು ಅಲ್ಲಿ ಇಮಿಡಿಯೇಟ್ ಡಿಸೈಡ್ ಮಾಡ್ಬೋದು ಸರ್. ಖಂಡಿತ ನೋಡಿದ್ರಲ್ಲ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಇಲ್ಲಿ ನೀವು ಕಾರ್ ಬೈ ಮಾಡೋದಲ್ಲದೆ ಕಾರ್ ನಿಮ್ಮ ಗಾಡಿನ ಸೇಲ್ ಕೂಡ ಮಾಡಬಹುದು. ಯಾವ ತರ ಸೇಲ್ಸ್ ಪ್ರೊಸೀಜರ್ ಇರುತ್ತೆ ಅಂತ ಕೇಳೋದಾದ್ರೆ, ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಹುಮಾಯೂನ್ ಸರ್. ನೀವು ಪ್ರೊಕ್ಯೂರ್ಮೆಂಟ್ ಟೀಮ್ ಅವರಾ? ಹೌದು ಸರ್. ಓಕೆ. ಅಂಡ್ ಇದು ಸೇಲ್ಸಿಗೆ ಬಂದಿದೆ. ಹೌದು. ಏನೇನ್ ತರ ಚೆಕ್ ಮಾಡ್ತೀರಾ ಸರ್ ಇದರಲ್ಲಿ? ಸರ್ ಸ್ಪಿನ್ ಇದರಲ್ಲಿ 200 ಪಾಯಿಂಟ್ಸ್ ಇದೆ ಸರ್ ಚೆಕ್ ಮಾಡೋದು. ಏನೇನ್ ಚೆಕ್ ಮಾಡ್ತೀರಾ ಸರ್? ಹೆಂಗೆ ಸರ್ ಪ್ರತಿಯೊಂದು ಚೆಕ್ ಮಾಡ್ತೀವಿ. ಒಂದು ಪೇಂಟ್ ಥಿಕ್ನೆಸ್ ಇಂದ ಹಿಡಿದು ಗೇರ್ ಆಯಿಲ್, ಇಂಜಿನ್ ಆಯಿಲ್, ಕೂಲೆಂಟ್ ಎಲ್ಲಾ ತರಾನು ಚೆಕ್ ಮಾಡ್ತೀವಿ. A to Z. ಎಷ್ಟು ಚೆಕ್ ಪಾಯಿಂಟ್ಸ್ ಇರುತ್ತೆ ಸರ್? ಏನೇನು ಚೆಕ್ ಪಾಯಿಂಟ್ಸ್? 200+ ಐತೆ ಸರ್. 200+ ಚೆಕ್ ಪಾಯಿಂಟ್ಸ್. ಸೊ ಇದೆಲ್ಲ ಫೈನಲ್ ಆದ ನಂತರ ಫೈನಲ್ ಪ್ರೈಸ್ ಬರುತ್ತಲ್ಲ ಸರ್, ಅಪ್ಲಿಕೇಶನ್ ಹೋಗುತ್ತೆ. ಅದು ಫೈನಲ್ ಪ್ರೈಸ್ ನಾವು ಮಾಡಲ್ಲ, ಡಿಸೈಡ್ ಮಾಡಲ್ಲ. ನಮ್ಮ ಬ್ಯಾಕ್ ಎಂಡ್ ಟೀಮ್ ಇಂದ ಪ್ರೈಸಿಂಗ್ ಕೊಡ್ತಾರೆ. ಬಟ್ ನೀವೇನ್ ಚೆಕಪ್ ಇದು ಎಲ್ಲ ಚೆಕ್ ಪಾಯಿಂಟ್ಸ್ ಮಾಡ್ತಿರಲ್ಲ, ಅದಾದ ನಂತರ ನೀವು ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ತೀರಾ. ಅದಾದ ನಂತರ ಫೈನಲ್ ಬ್ಯಾಕ್ ಎಂಡ್ ಟೀಮ್ ಅವರು ಫೈನಲೈಸ್ ಮಾಡ್ತಾರೆ ಪೇಮೆಂಟ್. ಹೌದು ಅಲ್ವಾ? ಅಂಡ್ ಇದರಲ್ಲಿ ಏನೇನ್ ಪಾಯಿಂಟ್ಸ್ ಬರುತ್ತೆ ಸರ್? ಫಾರ್ ಎಕ್ಸಾಂಪಲ್ ಇಂಜಿನ್ ಅಲ್ಲಿ ಹೋಗೋದ್ರೆ ಏನೇನ್ ಚೆಕ್ ಮಾಡ್ತೀರಾ? ಇಂಜಿನ್ ಅಲ್ಲಿ ಏನಾದ್ರು ನಾಯ್ಸ್ ಇದೆಯಾ, ಇಂಜಿನ್ ಏನಾದ್ರು ರಿಪೇರ್ ಆಗಿದ್ಯಾ, ಆ ತರ ಎಲ್ಲ ಚೆಕ್ ಮಾಡ್ತೀವಿ. ಓಕೆ. ಈವನ್ ಪೇಂಟ್ ಅಲ್ಲಿ ರೀಪೇಂಟ್ ಆಗಿದೆಯಾ, ಡೆಂಟ್ ಆಗಿದೆಯಾ, ಅದನ್ನೆಲ್ಲ ಚೆಕ್ ಮಾಡ್ತೀರಲ್ವಾ? ರೀಪೇಂಟ್ ಆಗಿದೆಯಾ, ಪ್ಯಾನಲ್ ಏನಾದ್ರು ರಿಪ್ಲೇಸ್ ಆಗಿದೆಯಾ. ಓಕೆ. ಇಂಟೀರಿಯರ್ ಅಲ್ಲಿ ಸರ್? ಇಂಟೀರಿಯರ್ ಅಲ್ಲಿ ರೂಫ್ ಲೈನಿಂಗ್ ಏನೋ ಚೇಂಜ್ ಆಗಿದೆಯಾ, ಒಳಗಡೆ ಡ್ಯಾಶ್ ಬೋರ್ಡ್ ಬಿಚ್ಚಿದಾರಾ, ವೈರಿಂಗ್ ರಿಪೇರ್ ಮಾಡಿದಾರಾ, AC ಏನಾದ್ರು ಕೆಲಸ ಆಗಿದೆಯಾ ಎಲ್ಲ ಚೆಕ್. ಓಕೆ. ಬೆಸ್ಟ್ ಪ್ರೈಸು ನೀವು ಕೊಡ್ತೀರಾ ಅಂತ ಹೇಳ್ಬೋದು ಎಲ್ಲ ಚೆಕ್ ಮಾಡಿಬಿಟ್ಟು. ಓಕೆ. ನೋಡಿದ್ರಲ್ಲ ಎಲ್ಲ ಇನ್ಫಾರ್ಮೇಶನ್. ನೀವು ಕಾರ್ ಬೈ ಮಾಡೋದಲ್ಲದೆ ನಿಮ್ಮ ಗಾಡಿನ ಸೇಲ್ ಕೂಡ ಮಾಡ್ಬೋದು. ಸೇಲ್ದು ಯಾವ ಥರ ಇದೆ ಅಂತ ನೀವು ಕೆಳಗಡೆ ಕೊಟ್ಟರೆ ನಂಬರ್ಗೆ ನೀವು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ಆ್ಯಂಡ್ ಇವಾಗಲೇ ನೀವು ಗಾಡಿ ಏನಾದರೂ ಬೈ ಮಾಡೋ ಪ್ಲ್ಯಾನ್ ಇದ್ದರೆ ಇವಾಗಲೇ ಡಿಸೆಂಬರ್ ಮಂತ್ ಆಫರ್ ಆಗಿರುತ್ತೆ. ಇನ್ನೂ 2 ಲಕ್ಕಿ ಕಸ್ಟಮರ್ ನೀವಾಗ್ಬೋದು. ಕೆಳಗಡೆ ಕೊಟ್ಟರೆ ನಂಬರ್ಗೆ ಕಾಲ್ ಮಾಡಿ ಅಥವಾ ಕೆಳಗಡೆ ಅಡ್ರೆಸ್ ಹಾಕಿರ್ತೀನಿ, ಬಂದು ನಿಮಗೆ ಯಾವುದೋ ಡ್ರೀಮ್ ಕಾರ್ಸ್ ಇರುತ್ತಲ್ಲ ಇಲ್ಲಿ ನಿಮಗೆ ಪಾರ್ಕ್ ಆಗಿರುತ್ತೆ, ಬಂದು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.